ಫ್ರೆಂಡ್ಸ್, ಹಿಂದಿನ ಪಾರ್ಟ್ ವಿಡಿಯೋದಲ್ಲಿ ನಾವು PSI 545 ರೀ ಎಕ್ಸಾಮ್ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಾ ಇದ್ವಿ. ಸೊ 55 ಕ್ವಶನ್ವರೆಗೂ ಸಾಲ್ವ್ ಮಾಡಿದ್ವಿ. ಲೆಟ್ಸ್ ಕಂಟಿನ್ಯೂ ವಿತ್ ದ 56th ಕ್ವಶನ್. ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮದ ವರದಿ 2021 ಮತ್ತು 22ರಂತೆ ಮಾನವ ಅಭಿವೃದ್ಧಿ ಸೂಚ್ಯಂಕ ಅಂದರೆ HDI 2021ರ ಪ್ರಕಾರ ಭಾರತದ ಸ್ಥಾನ ಎಷ್ಟಿತ್ತು? What is the position of India with respect to Human Development Index 2021 as per United Nations Development Program Report 2021-22? ಫ್ರೆಂಡ್ಸ್, 2021 ಮತ್ತು 22ರ ಪ್ರಕಾರ ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮದ ವರದಿ ಪ್ರಕಾರ ಮಾನವ ಅಭಿವೃದ್ಧಿ ಸೂಚ್ಯಂಕ ಅಂದರೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಭಾರತದ ಎಷ್ಟಿತ್ತು ಅಂದರೆ 132. ಸೊ ಫ್ರೆಂಡ್ಸ್, ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ 132. ಫ್ರೆಂಡ್ಸ್, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಬಗ್ಗೆ ಜಾಸ್ತಿ ನೋಡ್ಬೇಕಂದ್ರೆ ಇದನ್ನು ವರದಿ ಬಿಡುಗಡೆ ಮಾಡೋರು ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಇದರಲ್ಲೇ ಡೆವಲಪ್ಮೆಂಟ್ ಇಂಡಿಕೇಟರ್ಸ್ 3 ಇರುತ್ತೆ. ಒಂದು ಲೈಫ್ ಎಕ್ಸ್ಪೆಕ್ಟೆನ್ಸಿ, ಮತ್ತು ಎಜುಕೇಷನ್ನು, ಮತ್ತು ಗ್ರಾಸ್ ನ್ಯಾಷನಲ್ ಇನ್ಕಮ್. ಓಕೆ, ನೆಕ್ಸ್ಟ್ ಕ್ವಶನು. ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಆರ್ಗನೈಜೇಷನ್ನ ಇತ್ತೀಚೆಗೆ ಅಂಕಿಅಂಶಗಳ ಪ್ರಕಾರ ರಾಷ್ಟ್ರದಲ್ಲಿ ಅತಿ ಹೆಚ್ಚು HIV ಪೀಡಿತರಿರುವ ರಾಜ್ಯಗಳ ಪೈಕಿ ಕರ್ನಾಟಕವು 9ನೇ ಸ್ಥಾನದಲ್ಲಿದೆ. ಓಕೆ, ಹಾಗಾದರೆ HIV ಪೀಡಿತರು ಅತಿ ಹೆಚ್ಚು ಸಂಖ್ಯೆಯಲ್ಲಿರುವ ಮೂಲಕ ಮೊದಲ ಸ್ಥಾನದಲ್ಲಿರುವ ರಾಜ್ಯ ಯಾವುದು? ಓಕೆ, ಅಕಾರ್ಡಿಂಗ್ ಟು ದ ಲೇಟೆಸ್ಟ್ ಡೇಟಾ ಫ್ರಮ್ ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಆರ್ಗನೈಜೇಷನ್, Karnataka has 9th highest HIV prevalence in country. So, which state is the first place with highest HIV prevalence in country? So friends, ಆಪ್ಷನ್ ಬಂದ್ಬಿಟ್ಟು ಮೇಘಾಲಯ, ಆಂಧ್ರ ಪ್ರದೇಶ್, ನಾಗಾಲ್ಯಾಂಡ್ ಮತ್ತು ತ್ರಿಪುರ. ಫ್ರೆಂಡ್ಸ್, ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ನಾಗಾಲ್ಯಾಂಡ್. ಓಕೆ ಫ್ರೆಂಡ್ಸ್, ಹಾಗೆ ಗೌರ್ಮೆಂಟ್ ಟಾರ್ಗೆಟ್ಸ್ ಇಟ್ಕೊಂಡಿದೆ ಎಲಿಮಿನೇಷನ್ ಆಫ್ ಏಡ್ಸ್ ಬೈ 2030 ಅಂತ ಹೇಳಿ. ನೆಕ್ಸ್ಟ್ ಕ್ವಶನು. ಕರ್ನಾಟಕ ಸರ್ಕಾರವು ಇತ್ತೀಚೆಗೆ ಅನೇಮಿಯಾ ಮುಕ್ತ ಪೌಷ್ಟಿಕ ಕರ್ನಾಟಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡುವುದರ ಮೂಲಕ ಯಾವ ವರ್ಷದ ವೇಳೆಗೆ ಕರ್ನಾಟಕವನ್ನು ಅನೇಮಿಯಾ ಮುಕ್ತಗೊಳಿಸುವ ಗುರಿಯನ್ನು ಹೊಂದಿದೆ? ಓಕೆ, ಗೌರ್ಮೆಂಟ್ ಆಫ್ ಕರ್ನಾಟಕ ಹ್ಯಾಸ್ ರೀಸೆಂಟ್ಲಿ ಲಾಂಚ್ಡ್ ಅನೇಮಿಯಾ ಮುಕ್ತ ಪೌಷ್ಟಿಕ ಕರ್ನಾಟಕ ಅಂದರೆ ಅನೇಮಿಯಾ ಫ್ರೀ ಕರ್ನಾಟಕ ಪ್ರೋಗ್ರಾಮ್ ಟು ಮೇಕ್ ಕರ್ನಾಟಕ ಅನೇಮಿಯಾ ಫ್ರೀ ಬೈ. ಆಪ್ಷನ್ಸ್ ಫ್ರೆಂಡ್ಸ್: 2025, 2030, 2027 ಮತ್ತು 2040. ಫ್ರೆಂಡ್ಸ್, ಇಲ್ಲಿ ಸರಿಯಾದ ಉತ್ತರ 2025. ಓಕೆ, ನಾವು 2025 ಒಳಗಡೆ ಅನೇಮಿಯಾ ಮುಕ್ತ ಕರ್ನಾಟಕ ಮಾಡಬೇಕಂತ ಟಾರ್ಗೆಟ್ ಇಟ್ಕೊಂಡಿದ್ದೀವಿ. ಫ್ರೆಂಡ್ಸ್, ಇಲ್ಲಿ ಇದು ಕರೆಂಟ್ ಅಫೇರಲ್ಲಿ ಬರೋ ಕ್ವಶನ್ನು. ಯೂಶ್ವಲಿ ನೀವು ಏನು ಫೋಕಸ್ ಮಾಡಬೇಕಂದ್ರೆ ಇಲ್ಲಿ ವೇರಿಯಸ್ ಡಿಸೀಸಸ್ಸು ಮತ್ತು ಟಾರ್ಗೆಟ್ಸು, ಆಂಬಿಷಿಯಸ್ ಟಾರ್ಗೆಟ್ಸ್ ಏನಿದೆ ಗೌರ್ಮೆಂಟದ್ದು, ಯಾವ ಇಯರ್ ಬೈ ಇದನ್ನು ಎಲಿಮಿನೇಟ್ ಮಾಡಬೇಕನ್ನೋ ಕ್ವಶನ್ಸ್ ಏನಿದೆ ಅಲ್ಲ, ಇದನ್ನು ನೀವು ಫೋಕಸ್ ಮಾಡಿ. ನೋಡಿ ಫ್ರೆಂಡ್ಸ್, ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಇಂಡಿಯನ್ ಗೌರ್ಮೆಂಟು TBನ 2025 ಒಳಗಡೆ ಎಲಿಮಿನೇಷನ್ ಮಾಡಬೇಕಂತ ಟಾರ್ಗೆಟ್ ಇಟ್ಕೊಂಡಿದೆ. ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ನು 2035 ಒಳಗಡೆ. ಹಾಗೆ ಇಂಡಿಯಾ ಸಿಕಲ್ ಸೆಲ್ ಅನಿಮಿಯಾನ 2047 ಒಳಗಡೆ ನಿರ್ಮೂಲನೆ ಮಾಡಬೇಕಂತ ಹೇಳಿ ಟಾರ್ಗೆಟ್ ಇಟ್ಕೊಂಡಿದೆ. ಮತ್ತು ಕರ್ನಾಟಕ ಗೌರ್ಮೆಂಟು 2025 ಒಳಗಡೆ ಮಲೇರಿಯಾ ಫ್ರೀ ಆಗಬೇಕಂತ ಟಾರ್ಗೆಟ್ ಇಟ್ಕೊಂಡಿದೆ. ಸೊ ಫ್ರೆಂಡ್ಸ್, ಟಾರ್ಗೆಟ್ಸು ಮತ್ತು ಈ ಡಿಸೀಸಸ್ ಏನಿದೆ ಅಲ್ಲ, ವೆರಿ ಇಂಪಾರ್ಟೆಂಟ್. ಫ್ರೆಂಡ್ಸ್, ನೆಕ್ಸ್ಟ್ ಕ್ವಶನು. ಕಾವೇರಿ ನದಿಯು ಬಂಗಾಳ ಕೊಲ್ಲಿಯನ್ನು ಎಲ್ಲಿ ಸೇರುತ್ತದೆ? ರಿವರ್ ಕಾವೇರಿ ರೀಚಸ್ ಬೇ ಆಫ್ ಬೆಂಗಾಲ್ ಇನ್ ಪೂಂಪುಹರ್, ಕನ್ಯಾಕುಮಾರಿ, ಮಧುರೈ ಮತ್ತು ತಂಜಾವೂರು ಅಂತ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಪೂಂಪುಹರ್. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಕ್ವಶನು. ಆಗಸ್ಟ್ 15, 2022ರಂದು ಭಾರತದ ಅತಿ ಉದ್ದವಾದ ಮತ್ತು ಭಾರವಾದ ಸರಕು ಸಾಗಾಣಿಕೆ ರೈಲ್ವೆ ಸೂಪರ್ ವಾಸುಕಿ ಈ ಕೆಳಗಿನ ಯಾವ 2 ಸ್ಥಳಗಳ ಮಧ್ಯೆ ಸಂಚರಿಸಿತು? ಫ್ರೆಂಡ್ಸ್, ಸೂಪರ್ ವಾಸುಕಿ ದ ಲಾಂಗೆಸ್ಟ್ ಆ್ಯಂಡ್ ಹೆವಿಯೆಸ್ಟ್ ಇಂಡಿಯನ್ ಫ್ರೈಟ್ ಟ್ರೈನ್ ಆನ್ ಆಗಸ್ಟ್ 15, 2022 ರ್ಯಾನ್ ಬಿಟ್ವೀನ್ ವಿಚ್ ಆಫ್ ದ ಫಾಲೋಯಿಂಗ್ ಡೆಸ್ಟಿನೇಷನ್ಸ್? ಫ್ರೆಂಡ್ಸ್, ಇಲ್ಲಿ ಆಪ್ಷನ್ಸ್ ಬಂದ್ಬಿಟ್ಟು ಕಾನ್ಪುರ್ ಟು ವಾರಣಾಸಿನ, ಅಥವಾ ರಾಂಚಿ ಟು ಪಾಟ್ನಾನ, ಅಥವಾ ಭೋಪಾಲ್ ಟು ಇಂದೋರ, ಆರ್ ಭಿಲಾಯ್ ಟು ಕೋರ್ಬಾ. ಫ್ರೆಂಡ್ಸ್, ಇಲ್ಲಿ ಸರಿಯಾದ ಉತ್ತರ ಭಿಲಾಯ್ ಟು ಕೋರ್ಬಾ. ಫ್ರೆಂಡ್ಸ್, ಇದು ಸರಕು ಸಾಗಾಣಿಕೆ ರೈಲ್ವೆ ಏನಿದೆ ಅಲ್ಲ, ಸೂಪರ್ ವಾಸುಕಿ, ಇಟ್ ಈಸ್ ದ ಲಾಂಗೆಸ್ಟ್ ಆ್ಯಂಡ್ ಹೆವಿಯೆಸ್ಟ್ ಫ್ರೈಟ್ ಟ್ರೈನ್ ಎವರ್ ರನ್ ಬೈ ದಿ ಇಂಡಿಯನ್ ರೈಲ್ವೇಸ್.
ಅಂದರೆ ಇಲ್ಲಿವರೆಗೂ ಭಾರತದ ಅತಿ ಉದ್ದವಾದ ಮತ್ತು ಭಾರವಾದ ಸರಕು ಸಾಗಾಣಿಕೆ ರೈಲಾಗಿರೋದು ಇದು ಸೂಪರ್ ವಾಸುಕಿ. ಫ್ರೆಂಡ್ಸ್, ನೆಕ್ಸ್ಟ್ ಕ್ವಶನ್ನು 2022-23 ಕರ್ನಾಟಕ ಆರ್ಥಿಕ ಸಮೀಕ್ಷೆಯ ಪ್ರಕಾರ ಕರ್ನಾಟಕ ರಾಜ್ಯದ ತಲಾ ಆದಾಯದ ಮುನ್ನಂದಾಜು ಎಷ್ಟು? ಓಕೆ, ಆಸ್ ಪರ್ 2022-23 ಕರ್ನಾಟಕ ಎಕನಾಮಿಕಲ್ ಸರ್ವೆ ಅಡ್ವಾನ್ಸ್ ಎಸ್ಟಿಮೇಟ್ಸ್ ಆಸ್ per capita income of state ಕರ್ನಾಟಕ ಈಸ್. ಫ್ರೆಂಡ್ಸ್, ಇದು ಕರೆಂಟ್ ಅಫೇರ್ ಕ್ವಶನ್ನು, ಲೈಕ್ ಕರ್ನಾಟಕ ಎಕನಾಮಿಕಲ್ ಸರ್ವೆ ಬೇಸ್ ಕ್ವಶನ್ ಇದೆ. ಸೊ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಇಂಪಾರ್ಟೆಂಟ್ ಇರುತ್ತೆ. ಸೊ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಮೇಲೆ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿ. ಇಲ್ಲಿ ಆಪ್ಷನ್ಸ್ ಬಂದ್ಬಿಟ್ಟು ಇದು ಇನ್ ಟರ್ಮ್ಸ್ ಆಫ್ ಲ್ಯಾಕ್ಸಲ್ಲಿದೆ. ಓಕೆ, 3,01,673ನ, 2,65,623ನ, 2,78,392ನ ಅಥವಾ 3,14,576. ಫ್ರೆಂಡ್ಸ್, ಇದು ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ. ನಮ್ಮ ಕರ್ನಾಟಕ ರಾಜ್ಯದ ತಲಾ ಆದಾಯದ ಮುಂದಂದಾಜು ಎಷ್ಟು ಅಂದರೆ 3,01,673 ರೂಪಾಯಿಗಳು. ಓಕೆ, ನೆಕ್ಸ್ಟ್ ಕ್ವಶನ್ನು, ಕ್ವಿಟ್ ಇಂಡಿಯಾ ಚಳವಳಿಯ ಸಮಯದಲ್ಲಿ ಈ ಕೆಳಗಿನವರುಗಳಲ್ಲಿ ಒಬ್ಬ ಮಹಿಳಾ ನಾಯಕಿಯು ಭೂಗತ ರೇಡಿಯೋ ಸ್ಟೇಷನ್ ಮೂಲಕ ಸುದ್ದಿ ಪ್ರಸಾರ ಮಾಡ್ತಿದ್ರು. ಓಕೆ, ಡ್ಯೂರಿಂಗ್ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಫಿಮೇಲ್ ಲೀಡರ್ಸ್ ವಾಸ್ ಬ್ರಾಡ್ಕಾಸ್ಟಿಂಗ್ ನ್ಯೂಸ್ ಥ್ರೂ ಅಂಡರ್ಗ್ರೌಂಡ್ ರೇಡಿಯೋ ಸ್ಟೇಷನ್? ಸೊ ಯಾರಿದ್ರು? ರಮಾದೇವಿ, ಲೈಕ್ ಕನಕಲತಾ ಬರುವ, ಮಾತಾಂಗಿನಿ ಹಜ್ರಾ, ಅರುಣಾ ಅಸಫ್ ಅಲಿ. ಸೊ ಇದು ಮಾಡರ್ನ್ ಇಂಡಿಯಾ ಕ್ವಶನ್ನು, ಈಸಿ ಕ್ವಶನ್ ಇದೆ. ಆನ್ಸರ್ ಬಂದ್ಬಿಟ್ಟು ಅರುಣಾ ಅಸಫ್ ಅಲಿ. ಫ್ರೆಂಡ್ಸ್, ನೆಕ್ಸ್ಟ್ ಕ್ವಶನ್ನು, ಯಾರನ್ನು ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರನ್ನಾಗಿ ಮರು ನೇಮಕಾತಿ ಮಾಡಲಾಗಿದೆ? ಹೂ ಹ್ಯಾಸ್ ಬಿನ್ ರಿಅಪಾಯಿಂಟೆಡ್ ಆಸ್ ದಿ ಚೇರ್ಮನ್ ಆಫ್ ಕರ್ನಾಟಕ ಸ್ಟೇಟ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್? KT ಸುವರ್ಣ್, NC ಶ್ರೀನಿವಾಸ್, K ಜಯಪ್ರಕಾಶ್ ಹೆಗಡೆ ಆರ್ ವಿಜಯ್ ಸಂಪ್ಲಾ? ಸೊ ಫ್ರೆಂಡ್ಸ್, ಇಲ್ಲಿ ಯಾರನ್ನ ರಿಅಪಾಯಿಂಟ್ಮೆಂಟ್ ಮಾಡಿದ್ದಾರೆ ಅಂತಂದರೆ K ಜಯಪ್ರಕಾಶ್ ಹೆಗಡೆ ಅವ್ರನ್ನ. ಸೊ ಫ್ರೆಂಡ್ಸ್, ಇಂಪಾರ್ಟೆಂಟ್ ಪರ್ಸನ್ಸ್ ಇನ್ ನ್ಯೂಸ್ ಸೆಕ್ಷನಲ್ಲಿ ಬರುತ್ತೆ. ಇದು ಕರೆಂಟ್ ಅಫೇರ್ ಕ್ವಶನ್. ಸೊ ಈ ಥರದ ಕ್ವಶನ್ನು ಫೋಕಸ್ ಮಾಡಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಕ್ವಶನ್ನು, ವಿಶ್ವಸಂಸ್ಥೆಯು ಯಾವ ದಿನವನ್ನು 8 ಬಿಲಿಯನ್ ದಿವಸ ಎಂದು ಘೋಷಿಸುತ್ತೆ? ಓಕೆ, ವಿಚ್ ಡೇ ವಾಸ್ ಡಿಕ್ಲೇರ್ಡ್ ಆಸ್ ದಿ ಡೇ ಆಫ್ 8 ಬಿಲಿಯನ್ with respect to the population by the United Nations? Friends, July 11, 2022, July 11, 2023, November 15, 2023 and November 15, 2022. ಫ್ರೆಂಡ್ಸ್, ಯುನೈಟೆಡ್ ನೇಷನ್ಸ್ ಅಂದರೆ ವಿಶ್ವಸಂಸ್ಥೆ ಏನಿದೆ, ನವೆಂಬರ್ 15, 2022 ಏನು ಮಾಡ್ತಾರೆ, 8 ಬಿಲಿಯನ್ ದಿವಸ ಎಂದು ಘೋಷಿಸ್ತಾರೆ, ಅಂದರೆ ವಿತ್ ರೆಸ್ಪೆಕ್ಟ್ ಟು ಪಾಪ್ಯುಲೇಷನ್. ಫ್ರೆಂಡ್ಸ್, ನೆಕ್ಸ್ಟ್ ಕ್ವಶನ್ನು, ಬೈ ಡಿಫೀಟಿಂಗ್ ದ ಟೀಮ್ ಆಫ್ ವಿಚ್ ಕಂಟ್ರಿ ಇಂಡಿಯನ್ ವುಮನ್ ಹಾಕಿ ಟೀಮ್ ಕ್ಲಿಂಚ್ಡ್ ದಿ ಏಷ್ಯನ್ ಚಾಂಪಿಯನ್ಸ್ ಟ್ರೋಫಿ ಇನ್ ನವೆಂಬರ್ 2023? ಅಂದರೆ ನವೆಂಬರ್ 2023ರಲ್ಲಿ ಭಾರತೀಯ ಮಹಿಳಾ ಹಾಕಿ ತಂಡವು ಯಾವ ದೇಶದ ತಂಡವನ್ನು ಸೋಲಿಸುವುದರ ಮೂಲಕ ಏಷ್ಯನ್ ಚಾಂಪಿಯನ್ಸ್ ಟ್ರೋಫಿಯನ್ನು ಗಳಿಸಿತು? ದಕ್ಷಿಣ ಕೊರಿಯಾ, ಜಪಾನ್, ಚೀನಾ, ಪಾಕಿಸ್ತಾನ್? ಫ್ರೆಂಡ್ಸ್, ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಜಪಾನ್. ಸೊ ಇಂಡಿಯನ್ ವುಮನ್ ಹಾಕಿ ಟೀಮ್ ಏನು ಮಾಡ್ತು, ಜಪಾನ್ ಟೀಮನ್ನು ಸೋಲಿಸಿ ಏಷ್ಯನ್ ಚಾಂಪಿಯನ್ಸ್ ಟ್ರೋಫಿಯನ್ನು ಗಳಿಸಿತು. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಕ್ವಶನ್ನು, ನೇಮ್ ದ ಫಸ್ಟ್ ಇಂಡಿಯನ್ ವುಮನ್ ಕ್ರಿಕೆಟರ್ ಟು ಬಿ ಇಂಡಕ್ಟೆಡ್ ಇಂಟು ICC ಹಾಲ್ ಆಫ್ ಫೇಮ್? ಅಂದರೆ ICC ಹಾಲ್ ಆಫ್ ಫೇಮ್ಗೆ ಸೇರ್ಪಡೆಯಾದ ಭಾರತದ ಪ್ರಪ್ರಥಮ ಮಹಿಳಾ ಕ್ರಿಕೆಟ್ ಆಟಗಾರ್ತಿ ಯಾರು? ಫ್ರೆಂಡ್ಸ್, ಇದು ಇಂಪಾರ್ಟೆಂಟ್ ವುಮನ್ಸ್ ಇನ್ ನ್ಯೂಸ್ ಸೆಕ್ಷನಲ್ಲಿ ಬರುತ್ತೆ, ದಟ್ ಟು ಎಸ್ಪೆಷಲಿ ಸ್ಪೋರ್ಟ್ಸಲ್ಲಿ. ಫ್ರೆಂಡ್ಸ್, ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ ಅಂದರೆ ಮಿಥೈಲಿ ರಾಜ್, ಡಯಾನಾ ಎಲ್ಡುಜಿ, ಹರ್ಮನ್ಪ್ರೀತ್ ಕೌರ್ ಮತ್ತು ಶಾಂತಾರಂಗಸ್ವಾಮಿ. ಫ್ರೆಂಡ್ಸ್, ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, ಡಯಾನಾ ಎಡುಲ್ಜಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಕ್ವಶನ್ನು, ಜಮ್ಮು ಮತ್ತು ಕಾಶ್ಮೀರದ ರಜೌರಿ ಎನ್ಕೌಂಟರ್ನಲ್ಲಿ ದೇಶದ ಸಲುವಾಗಿ ಪ್ರಾಣತ್ಯಾಗ ಮಾಡಿದ ಕ್ಯಾಪ್ಟನ್ MV ಪ್ರಾಂಜಲ್ ಅವರು ಯಾವ ರೈಫಲ್ಸ್ಗೆ ಸೇರಿದವರಾಗಿದ್ದಾರೆ? ಓಕೆ, ಕ್ಯಾಪ್ಟನ್ MV ಪ್ರಾಂಜಲ್, who has sacrificed his life for the country in Rajouri encounter in Jammu Kashmir, belong to Garhwal Rifles, Rajputana Rifles, 63 Rashtriya Rifles and Jammu Kashmir Rifles. So friends, ಅವರು ಬಿಲಾಂಗ್ ಆಗಿದ್ದು 63 ರಾಷ್ಟ್ರೀಯ ರೈಫಲ್ಸ್ಗೆ. ಓಕೆ ನೆಕ್ಸ್ಟ್ ಕ್ವಶನ್ನು, ಇತ್ತೀಚೆಗೆ ಸಿಲ್ಕ್ಯಾರ ಸುರಂಗ ಕುಸಿತದಿಂದ ಅದರಲ್ಲಿ
ಸಿಲುಕು ಹಾಕಿಕೊಂಡಿದ್ದ 41 ಜನ ಕಾರ್ಮಿಕರನ್ನು 17 ದಿನಗಳ ನಂತರ ರಕ್ಷಿಸಿ ಹೊರತರಲಾಯಿತು. ಓಕೆ, ಈ ಅವಘಡವು ಉತ್ತರಾಖಂಡದ ರಾಜ್ಯದ ಯಾವ ಜಿಲ್ಲೆಯಲ್ಲಿ ಘಟಿಸಿತು? ರೀಸೆಂಟ್ಲಿ 41 ವರ್ಕರ್ಸ್ ಹೂ ವೇರ್ ಟ್ರ್ಯಾಪ್ಡ್ ಇನ್ ದಿ ಕೊಲ್ಯಾಪ್ಸ್ ಸಿಲ್ಕರಿಯಾ tunnel were rescued after the 17 days. Okay, so this incident happened in which of the following districts in Uttarakhand state? So friends, Rudraprayag, Tehri Garhwal, Chamoli, Uttarakashi. So friends, ಇದು ಆಗಿದ್ದು ಉತ್ತರಕಾಶಿ ಡಿಸ್ಟಿಕ್ ಅಲ್ಲಿ. ಓಕೆ ಫ್ರೆಂಡ್ಸ್, 69th IR ಕ್ವಶನ್. 28 ನವೆಂಬರ್ 2023ರಂದು ನ್ಯೂಜಿಲೆಂಡಿನ ನೂತನ ಪ್ರಧಾನಿಯಾಗಿ ಯಾರು ಅಧಿಕಾರ ವಹಿಸಿಕೊಂಡ್ರು? ಓಕೆ, ನೇಮ್ ದ ನ್ಯೂ ಪ್ರೈಮ್ ಮಿನಿಸ್ಟರ್ ಆಫ್ ನ್ಯೂಜಿಲೆಂಡ್ ಹೂ ಟೂಕ್ ಆಫೀಸ್ ಇನ್ 28 ನವೆಂಬರ್ 2023. ಸೊ ಕ್ರಿಸ್ತೋಫರ್ ಲಕ್ಸನ್, ಜೆಸಿಂಡಾ ಆರ್ಡೆನ್, ಲಿಯೋ ವರಾದ್ಕರ್ ಮತ್ತು ಜೇವಿಯರ್ ಮಿಲ್ಕೆ. ಸೊ ಫ್ರೆಂಡ್ಸ್, ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ, ಕ್ರಿಸ್ತೋಫರ್ ಲಕ್ಸನ್. ಫ್ರೆಂಡ್ಸ್, ನೆಕ್ಸ್ಟ್ ಕ್ವಶನ್ನು. ಮಾಧ್ವಿ ಮುದ್ಗಲ್ ಇವರು ಯಾವ ನೃತ್ಯ ರೂಪದ ಪ್ರಖ್ಯಾತ ಪರಿಣಿತರು? ಮಾಧ್ವಿ ಮುದ್ಗಲ್ ಈಸ್ ಎ ರಿನೌಂಡ್ ಎಕ್ಸ್ಪೋನೆಂಟ್ ಆಫ್ ವಿಚ್ ಆಫ್ ದಿ ಫಾಲೋಯಿಂಗ್ ಡ್ಯಾನ್ಸ್ ಫಾರ್ಮ್ಸ್? ಫ್ರೆಂಡ್ಸ್, ಇವರು ಮಾಧ್ವಿ ಮುದ್ಗಲ್ ಅವರು ಬಂದ್ಬಿಟ್ಟು ಇಂಡಿಯನ್ ಕ್ಲಾಸಿಕಲ್ ಡ್ಯಾನ್ಸರ್. ಅವರು ಒಡಿಸ್ಸಿ ಡ್ಯಾನ್ಸಿಗೆ ಪ್ರಸಿದ್ಧರಾದವರು. ಓಕೆ, ಸೊ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ, ಒಡಿಸ್ಸಿ, ಅಂದರೆ ಒಡಿಸ್ಸಿ ಡ್ಯಾನ್ಸ್ ಸ್ಟೈಲ್ಗೆ. ಸೊ ಫ್ರೆಂಡ್ಸ್, ಈ ಇಂಡಿಯನ್ ಕ್ಲಾಸಿಕಲ್ ಡ್ಯಾನ್ಸಸ್ ಏನಿದೆ ಅಲ್ಲ, ಇಂಪಾರ್ಟೆಂಟ್ ಫಾರ್ ಆರ್ಟ್ ಆ್ಯಂಡ್ ಕಲ್ಚರ್ ಸಿರೀಸಲ್ಲಿ. ಸೊ ಮತ್ತೆ ನಾನು ಇನ್ನೊಂದ್ಸರಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ಫ್ರೆಂಡ್ಸ್, ಕ್ವಿಕ್ಕಾಗಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸಾಗರದ ಆಳವನ್ನು ಅಳತೆ ಮಾಡುವ ಮಾಪನ ಯಾವುದು? ದ ಇನ್ಸ್ಟ್ರೂಮೆಂಟ್ ಯೂಸ್ ಟು ಮೆಜರ್ ಡೆಪ್ತ್ ಆಫ್ ದಿ ಓಷನ್ ಈಸ್? ಫ್ರೆಂಡ್ಸ್, ಇಲ್ಲಿ ಇವರು 4 ತಪ್ಪಾದ ಉತ್ತರ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಆನ್ಸರ್ ಬಂದ್ಬಿಟ್ಟು ಸಾಗರದ ಆಳವನ್ನು ಅಳತೆ ಮಾಡುವ ಮಾಪನ ಬಂದ್ಬಿಟ್ಟು ಅದಕ್ಕೆ ಫ್ಯಾಥೋಮೀಟರ್ ಅಂತಾರೆ. ಇಲ್ಲಿ ನೋಡಿ, ಇದು ಆಪ್ಷನ್ಸ್ ಒಂದೊಂದೇ ಹೇಳ್ಕೊಂಡು ಹೋಗ್ತೀನಿ. ಪ್ಲಾನಿಮೀಟರ್, ಇದನ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ, ದ ಪ್ಲಾನಿಮೀಟರ್ ಈಸ್ ಎ ಮೆಜರಿಂಗ್ ಇನ್ಸ್ಟ್ರೂಮೆಂಟ್ ಯೂಸ್ ಟು ಕ್ಯಾಲ್ಕುಲೇಟ್ ಏರಿಯಾ ಆಫ್ 2 ಡೈಮೆನ್ಷನಲ್ ಶೇಪ್. ಅಂದರೆ 2 ಡೈಮೆನ್ಷನಲ್ ಶೇಪ್ದ ಏರಿಯಾನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟು ಹೈಗ್ರೋಮೀಟರ್ ಬಂದ್ಬಿಟ್ಟು ಇಟ್ ಈಸ್ ಎ ಡಿವೈಸ್ ಟು ಮೆಜರ್ ಹ್ಯೂಮಿಡಿಟಿ ಆರ್ ದ ಅಮೌಂಟ್ ಆಫ್ ವಾಟರ್ ವೇಪರ್ ಇನ್ ಏರ್. ನೆಕ್ಸ್ಟು ಬ್ಯಾರೋಮೀಟರ್ ಕೇಳೇ ಇರ್ತೀರ. ಏರ್ ಪ್ರೆಷರ್ನ, ಅಟ್ಮಾಸ್ಫಿಯರಿಕ್ ಪ್ರೆಷರ್ನ ಅಳೆಯೋದಕ್ಕಂತ ಬ್ಯಾರೋಮೀಟರ್ನ ಯೂಸ್ ಮಾಡ್ತೀವಿ. ಸೊ ಫ್ರೆಂಡ್ಸ್, ಇಲ್ಲಿ ಸರಿಯಾದ ಉತ್ತರ ಯಾವುದೂ ಅಲ್ಲ ಇದರಲ್ಲಿ. ನೆಕ್ಸ್ಟ್ ಕ್ವಶನ್ನು. ಪ್ರಪ್ರಥಮವಾಗಿ ಮಂಗಳ ಗ್ರಹವನ್ನು ಅಧ್ಯಯನ ಮಾಡಲು ಬಾಹ್ಯಾಕಾಶಕ್ಕೆ ಕಳಿಸಿದ ನೌಕೆ ಯಾವುದು? ದ ಫಸ್ಟ್ ಸ್ಪೇಸ್ ಶಿಪ್ ಸೆಂಟ್ ಟು ಎಕ್ಸ್ಪ್ಲೋರ್ ಪ್ಲಾನೆಟ್ ಮಾರ್ಸ್ ವಾಸ್? ಆಪ್ಷನ್ ಎ, ವೆನೆರಾ 1, ಆಪ್ಷನ್ ಬಿ, ಮ್ಯಾರಿನರ್ ಪೋಲ್, ಆಪ್ಷನ್ ಸಿ, ಮಾರ್ಸ್ ಆರ್ಬಿಟರ್ ಮಿಷನ್, ಆ್ಯಂಡ್ ಆಪ್ಷನ್ ಡಿ, ವೊಯೇಜರ್ 2. ಸೊ ಫ್ರೆಂಡ್ಸ್, ಇದು ಕರೆಂಟ್ ಅಫೇರ್ ಕ್ವಶನ್ನು. ಸೈನ್ಸ್ ಆ್ಯಂಡ್ ಟೆಕ್ಕಲ್ಲಿ ಸ್ಪೇಸ್ ಸೆಕ್ಷನಲ್ಲಿ ಬರುತ್ತೆ. ಸೊ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ, ಮೆರಿನರ್ ಪೋಲ್. ಚಂದ್ರಯಾನ 3 ಉಡಾಯಿಸಿದ ದಿನಾಂಕ ಯಾವುದು? ಚಂದ್ರಯಾನ 3 ವಾಸ್ ಲಾಂಚ್ಡ್ ಆನ್? ಫ್ರೆಂಡ್ಸ್, ಇದು 2023ರಲ್ಲಿ ಲಾಂಚ್ ಮಾಡಿದ್ದು. ಡೇಟ್ಸ್ ಇಂಪಾರ್ಟೆಂಟ್, ಇವು ಡೇಟ್ಸ್ ನೆನ್ಪಿಟ್ಕೋಬೇಕು. ಆಗಸ್ಟ್ 23, ಆಗಸ್ಟ್ 14, ಜುಲೈ 14 ಆರ್ ಜುಲೈ 23. ಸೊ ಫ್ರೆಂಡ್ಸ್, ಇಲ್ಲಿ ಸರಿಯಾದ ಉತ್ತರ ಚಂದ್ರಯಾನ 3 ಲಾಂಚ್ ಮಾಡಿದ್ದು ಡೇಟು ಜುಲೈ 14, 2023 ಅಂದು. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಕ್ವಶನ್ನು. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕೇಂದ್ರ ಕಚೇರಿ ಇರುವುದು ಎಲ್ಲಿ? ಓಕೆ, ದ ಹೆಡ್ ಆಫೀಸ್ ಆಫ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಈಸ್ ಲೊಕೇಟೆಡ್ ಇನ್ ಡೆಲ್ಲಿಲ, ಬೆಂಗಳೂರಲ್ಲ, ಅಥವಾ ಮುಂಬೈ ಅಲ್ಲ, ಅಥವಾ ಕೋಲ್ಕತ್ತಾದಲ್ಲ? ಫ್ರೆಂಡ್ಸ್, ಈಸಿ ಕ್ವಶನ್ ಅಗೇನ್. ಇದು ಬಂದ್ಬಿಟ್ಟು ಮುಂಬೈಲಿದೆ. ಓಕೆ, ನೆಕ್ಸ್ಟ್ ಕ್ವಶನ್ನು. ಕೆಳಗಿನವುಗಳಲ್ಲಿ ಭಾರತದ ಅತ್ಯಂತ ದೊಡ್ಡ ಉಪ್ಪಿನಾಂಶ ಸಹಿತ ಜೌಗು ಪ್ರದೇಶ ಯಾವುದು? ಓಕೆ, ಇನ್ ಇಂಡಿಯಾ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಹ್ಯಾಸ್ ದಿ ಲಾರ್ಜೆಸ್ಟ್ ಇನ್ಲ್ಯಾಂಡ್ ಸಲೈನ್ ವೆಟ್ಲ್ಯಾಂಡ್? ಫ್ರೆಂಡ್ಸ್, ಗುಜರಾತ್, ಹರಿಯಾಣ, ಮಧ್ಯಪ್ರದೇಶ್, ರಾಜಸ್ಥಾನ್. ಸೊ ಭಾರತದಲ್ಲಿ ಅತ್ಯಂತ ದೊಡ್ಡ ಉಪ್ಪಿನಾಂಶ ಸಹಿತ ಜೌಗು ಪ್ರದೇಶ ಇರುವುದು ಎಲ್ಲಿ? ರಾಜಸ್ಥಾನದಲ್ಲಿ. ಓಕೆ, ಇದರಲ್ಲಿ ಅತ್ಯಂತ ದೊಡ್ಡದಾಗಿರೋದು ಯಾವುದು ರಾಜಸ್ಥಾನದಲ್ಲಿ ಅಂದರೆ ಸಾಂಬಾರ್ ಸಾಲ್ಟ್ ಲೇಕ್. ಸೊ ಫ್ರೆಂಡ್ಸ್, ಇದು ಬಂದ್ಬಿಟ್ಟು 230 ಸ್ಕ್ವೇರ್ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದೆ. ಓಕೆ, ಸೊ ಇದು ಸರಿಯಾದ ಉತ್ತರ ಆಪ್ಷನ್ ಡಿ, ರಾಜಸ್ಥಾನ್. ನೆಕ್ಸ್ಟ್ ಕ್ವಶನ್ನು. ಮುಂಬೈ ಹೈನಲ್ಲಿ ತೈಲವನ್ನು ಹೊರತೆಗೆಯಲು ವಿಶೇಷವಾಗಿ ವಿನ್ಯಾಸಗೊಳಿಸಲಾಗಿರುವ ಜಗಲಿ ಅಂದರೆ ಪ್ಲಾಟ್ಫಾರ್ಮ್ ಯಾವುದು? ಸ್ಪೆಷಲಿ ಡಿಸೈನ್ಡ್ ಪ್ಲಾಟ್ಫಾರ್ಮ್ ಫಾರ್ ಎಕ್ಸ್ಟ್ರಾಕ್ಟಿಂಗ್ ಆಯಿಲ್ ಇನ್ ಮುಂಬೈ ಹೈ ಈಸ್? ಸಮುದ್ರಾದಿತ್ಯ, ಸಿಂಧು ಘೋಷ್, ಸಾಗರ್ ಸಾಮ್ರಾಟ್, ನಿವಾನ್ಶಿಯಾ.
ಸೊ ಫ್ರೆಂಡ್ಸ್, ಇಲ್ಲಿ ಸರಿಯಾದ ಉತ್ತರ ಸಾಗರ ಸಾಮ್ರಾಟ್ ಅಂತ ಹೇಳಿ. ಇದನ್ನು ಮುಂಬೈ ಹೈನಲ್ಲಿ ತೈಲವನ್ನು ಹೊರತೆಗೆಯಲು ವಿನ್ಯಾಸಗೊಳಿಸಲಾಗಿರುವ ಪ್ಲಾಟ್ಫಾರ್ಮ್ ಇದು. ಓಕೆ, ಜಗಲಿ. ಸೊ ಫ್ರೆಂಡ್, ನೆಕ್ಸ್ಟ್ ಕ್ವಶನ್ನು, ವಿಜಯ್ ತೆಂಡೂಲ್ಕರ್ ಅವರ ಜನಪ್ರಿಯ ನಾಟಕಗಳಲ್ಲೇ ಇದು ಒಂದಾಗಿದೆ. ಒನ್ ಆಫ್ ದ ಪಾಪ್ಯುಲರ್ ಪ್ಲೇಸ್ ಆಫ್ ವಿಜಯ್ ತೆಂಡೂಲ್ಕರ್ ಈಸ್. ವಿಜಯ್ ತೆಂಡೂಲ್ಕರ್ ಅವರ ಒನ್ ಆಫ್ ದ ಪಾಪ್ಯುಲರ್ ಪ್ಲೇ ಯಾವುದು ಕೊಟ್ಟಿದ್ದಾರೆ ಇಲ್ಲಿ? ಸೀತಾ ಸ್ವಯಂವರ, ಶಕ್ರಂ ಬಿಲ್ಡರ್, ನವಣ್ಣ ಮತ್ತು ಬಹುರೂಪಿ. ಫ್ರೆಂಡ್ಸ್, ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ, ಶಕ್ರಂ ಬಿಲ್ಡರ್. ಓಕೆ, ಈ ಕೆಳಗಿನವುಗಳಲ್ಲಿ ಯಾವುದು ಫೆರಸ್ ಲೋಹವಾಗಿದೆ? ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ಅ ಫೆರಸ್ ಮಿನರಲ್? ಮ್ಯಾಂಗನೀಸು, ಬಾಕ್ಸೈಟು, ಮೈಕಾನು ಅಥವಾ ಕಾಪರು? ಸೊ ಫೆರಸ್ ಮೆಟಲ್ ಬಂದ್ಬಿಟ್ಟು ಆಪ್ಷನ್ ಎ, ಮ್ಯಾಂಗನೀಸ್. ನೆಕ್ಸ್ಟ್ ಫ್ರೆಂಡ್ಸ್, ಈ ಕೆಳಗಿನ ಯಾವ ಏಜೆನ್ಸಿಯು ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ನಿರ್ವಹಿಸುತ್ತದೆ? ಸುಕನ್ಯಾ ಸಮೃದ್ಧಿ ಸ್ಕೀಮ್ ಈಸ್ ಅಂಡರ್ಟೇಕನ್ ಬೈ ದಿ ಫಾಲೋಯಿಂಗ್ ಏಜೆನ್ಸಿ. ಸೊ ಫ್ರೆಂಡ್ಸ್, ಆಪ್ಷನ್ಸ್ ಬಂದ್ಬಿಟ್ಟು LIC, ನ್ಯಾಷನಲ್ ಸೇವಿಂಗ್ಸ್ ಇನ್ಸ್ಟಿಟ್ಯೂಟ್, ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾ ಆ್ಯಂಡ್ ನಬಾರ್ಡ್. ಸೊ ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ನಿರ್ವಹಿಸುವಂಥ ಏಜೆನ್ಸಿ ಯಾವುದಂದರೆ ರಾಷ್ಟ್ರೀಯ ಉಳಿತಾಯ ಸಂಸ್ಥೆ, ದಟ್ ಈಸ್ ಆಪ್ಷನ್ ಬಿ, ನ್ಯಾಷನಲ್ ಸೇವಿಂಗ್ಸ್ ಇನ್ಸ್ಟಿಟ್ಯೂಟ್. ಸೊ ಇದೇನು ಮಾಡುತ್ತೆ? ಈ ಯೋಜನೆ ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ನಿರ್ವಹಿಸುತ್ತದೆ. ಓಕೆ, ಭಾರತದ ಆಹಾರ ನಿಗಮ ಯಾವ ವರ್ಷ ಸ್ಥಾಪಿತವಾಯಿತು? ವೆನ್ ವಾಸ್ ದಿ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇನ್ಸ್ಟಿಟ್ಯೂಟೆಡ್? 1965, 64, 75, 74. ಫ್ರೆಂಡ್ಸ್, ಇಲ್ಲಿ ಇಂಪಾರ್ಟೆಂಟ್ ಏನಂದರೆ ಇಂಪಾರ್ಟೆಂಟ್ ಆರ್ಗನೈಜೇಷನ್ಸು ಮತ್ತು ಅದು ಸ್ಥಾಪನೆ ಆಗಿರುವ ವರ್ಷ. ಸೊ ಇದನ್ನು ಎನ್ಲಿಸ್ಟ್ ಮಾಡ್ಕೊಳ್ಳಿ. ಓಕೆ, ಕೇಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಆನ್ಸರ್ ಬಂದ್ಬಿಟ್ಟು ಇಲ್ಲಿ ಆಪ್ಷನ್ ಎ, 1965ರಲ್ಲಿ ಸ್ಥಾಪನೆ ಆಗಿದ್ದು. ಫ್ರೆಂಡ್ಸ್ ಹಾಗೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಬಗ್ಗೆ ಹೇಳ್ಬೇಕಂದ್ರೆ ಬ್ಯಾಕ್ಗ್ರೌಂಡು, ಇದು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್. ಎದ್ರ ಅಂಡರ್ ಇದೆ ಅಂತಂದರೆ ಡಿಪಾರ್ಟ್ಮೆಂಟ್ ಆಫ್ ಫುಡ್ ಆ್ಯಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್. ಇದು ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್, ಫುಡ್ ಮತ್ತು ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಅಂಡರ್ ಬರುತ್ತೆ. ಓಕೆ, ಸೊ FCI ಬಂದ್ಬಿಟ್ಟು ಸ್ಟ್ಯಾಚ್ಯೂಟರಿ ಬಾಡಿ, ಅಂದರೆ ಶಾಸನಬದ್ಧ ಸಂಸ್ಥೆ ಆಗಿರುತ್ತೆ. ಸೊ ಇಟ್ ವಾಸ್ ಸೆಟಪ್ ಅಂಡರ್ 1965, ಅಂದರೆ 1965ರಲ್ಲಿ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಆ್ಯಕ್ಟ್, FCI ಆ್ಯಕ್ಟ್ ಅಂಡರ್ ಇದನ್ನೇನು ಮಾಡ್ತಾರೆ? ಕಾನ್ಸ್ಟಿಟ್ಯೂಟ್ ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್ ಆನ್ ಮಾಡರ್ನ್ ಇಂಡಿಯಾ. ಈ ಕೆಳಗಿನ ರಾಜಪ್ರತಿನಿಧಿಗಳ ಅಥವಾ ವೈಸ್ರಾಯ್ಗಳ ಸರಿಯಾದ ಕಾಲಾನುಕ್ರಮವನ್ನು ನೀಡಿರುವ ಸಂಕೇತಗಳಲ್ಲಿ ಆಯ್ಕೆ ಮಾಡಿ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಕರೆಕ್ಟ್ ಕ್ರೊನಾಲಜಿಕಲ್ ಆರ್ಡರ್ ಆಫ್ ವೈಸ್ರಾಯ್ಸ್? ಚೂಸ್ ಫ್ರಮ್ ದಿ ಕೋಡ್ಸ್ ಗಿವನ್ ಬಿಲೋ. ಫ್ರೆಂಡ್ಸ್, ಇಲ್ಲಿ ಲಾರ್ಡ್ ನಾರ್ತ್ ಬ್ರೂಕ್ ಅವರು ಬರೋದು 1872 ಇಂದ 1876ವರೆಗೂ. ಓಕೆ, ನೆಕ್ಸ್ಟು ಲಾರ್ಡ್ ಮಿಂಟೋ 1905 ಇಂದ 1910, ಅಂದರೆ ಮೋರ್ಲಿ ಮಿಂಟೋ ರಿಫಾರ್ಮ್ಸ್ ಅಂತ ಬರುತ್ತಲ್ಲ, ಸೊ ಆ ಮೂಮೆಂಟಲ್ಲಿ ಬರುವಂಥವ್ರು. ಸೊ ಫ್ರೆಂಡ್ಸ್, ಆ ಮೂಮೆಂಟಲ್ಲೇ ಕ್ರಿಪ್ಸ್ ಮಿಷನ್ನು ಮತ್ತು ಕ್ವಿಟ್ ಇಂಡಿಯಾ ಮೂಮೆಂಟ್ ಆಗಿರೋದು. ಫ್ರೆಂಡ್ಸ್, ಅದು ಬಿಟ್ಟರೆ ಲಾರ್ಡ್ ಮಯೋ ಮುಂಚೆನೇ ಬರ್ತಾರೆ. ಅವರು 1869 ಇಂದ 1872ವರೆಗೂ. ಸೊ ಫ್ರೆಂಡ್ಸ್, ಕ್ರೊನಾಲಜಿ ನೋಡಿಕೊಂಡ್ರೆ ಫಸ್ಟ್ ಬರೋದು ಲಾರ್ಡ್ ಮಯೋ, ನೆಕ್ಸ್ಟ್ ನಾರ್ತ್ ಬ್ರೂಕು, ಮಿಂಟೋ, ಅದಾದಮೇಲೆ ಲಿನ್ಲಿತ್ಕೋ. ಸೊ ಫ್ರೆಂಡ್ಸ್, ಇಲ್ಲ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ, 4, 1, 2, 3. ಓಕೆ, ದಕ್ಷಿಣ ಭಾರತದಲ್ಲಿ ಅತ್ಯಂತ ಹೆಚ್ಚು ಕಬ್ಬು ಬೆಳೆಯುವ ರಾಜ್ಯ ಯಾವುದು? ದ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಶುಗರ್ ಕೇನ್ ಇನ್ ಸೌತ್ ಇಂಡಿಯಾ ಈಸ್? ಕರ್ನಾಟಕ, ತಮಿಳುನಾಡು, ಕೇರಳ, ತೆಲಂಗಾಣ. ಫ್ರೆಂಡ್ಸ್, ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ, ನಮ್ಮ ಕರ್ನಾಟಕ. ಈಸ್ಟ್ ಇಂಡಿಯಾ ಕಂಪನಿಯು ಭಾರತದಲ್ಲಿ ಮೊದಲ ಆಧುನಿಕ ರೇಷ್ಮೆ ಜವಳಿ ಕಾರ್ಖಾನೆಯನ್ನು ಎಲ್ಲಿ ಸ್ಥಾಪಿಸಿತು? ದ ಫಸ್ಟ್ ಮಾಡರ್ನ್ ಸಿಲ್ಕ್ ಟೆಕ್ಸ್ಟೈಲ್ ಫ್ಯಾಕ್ಟರಿ ಇನ್ ಇಂಡಿಯಾ ವಾಸ್ ಸ್ಟಾರ್ಟೆಡ್ ಬೈ ಈಸ್ಟ್ ಇಂಡಿಯಾ ಕಂಪನಿ ಆಟ್ ರಾಮನಗರ, ಚೆನ್ನೈ, ಮುಂಬೈ ಮತ್ತು ಹೌರಾ. ಸೊ ಫ್ರೆಂಡ್ಸ್, ಇವರು ಫಸ್ಟ್ ಸ್ಟಾರ್ಟ್ ಮಾಡೋದು ಹೌರಾದಲ್ಲಿ. ಓಕೆ, ನೆಕ್ಸ್ಟ್ ಕ್ವಶನ್ನು, ಭಾರತದ ಖರೈ ಒಂಟೆ ಸಂತತಿಯ ವಿಶೇಷತೆ ಏನು? ಇದು ಸಮುದ್ರದಲ್ಲಿ 3 ಕಿಲೋಮೀಟರ್ವರೆಗೂ ಈಜುತ್ತೆ. ಇದು ಮ್ಯಾಂಗ್ರೋವ್ನಲ್ಲಿರುವ ಸಸ್ಯ ಪ್ರಭೇದವನ್ನು ಮೇಯ್ದು ಜೀವಿಸಬಲ್ಲದು. ಇದು ಕಾಡಿನಲ್ಲಿ ಜೀವಿಸುತ್ತದೆ, ಆದರೆ ಇದು ಸಾಕು ಪ್ರಾಣಿಯಲ್ಲ. ಸೊ ಈ ಕೆಳಗಿನ ಸಂಕೇತಗಳಲ್ಲಿ ಸರಿಯಾದದನ್ನು ಆಯ್ಕೆ ಮಾಡಿ. ಫ್ರೆಂಡ್ಸ್, ಇದು ಥಿಂಕ್ ಮಾಡಿ, ಇದು ಇರೋದು ಡೆಸರ್ಟಲ್ಲಿ. ಓಕೆ, ಇವರೇನು ಕೊಟ್ಟಿದ್ದಾರೆ? ಇದು ಕಾಡಿನಲ್ಲಿ ಜೀವಿಸುತ್ತದೆ, ಆದರೆ ಇದು ಸಾಕು ಪ್ರಾಣಿಯಲ್ಲ ಅಂತ ಹೇಳಿ.
ಸೊ ನೀವು ಇದನ್ನ ಏನು ಮಾಡ್ಬೋದು, ಈಸಿಯಾಗಿ ಎಲಿಮಿನೇಟ್ ಮಾಡ್ಬೋದು. ಓಕೆ, ಈ ಆಪ್ಷನನ್ನು. ಅದು ಬಿಟ್ಟರೆ ನಿಮ್ಗೆ ಉಳಿಯೋದು ಆಪ್ಷನ್ 1 ಮತ್ತು ಆಪ್ಷನ್ 2. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ. ಆನ್ಸರ್ ಎ. ನೆಕ್ಸ್ಟ್ ಕ್ವಶನ್ನು, ಇಸ್ರೇಲ್ ಹಮಾಸ್ ಘರ್ಷಣೆ 2023 ಸ್ಟಾರ್ಟ್ ಆಯ್ತಲ್ಲ. ಸೊ ಆ ಸಂದರ್ಭದಲ್ಲಿ ಭಾರತೀಯರನ್ನು ರಕ್ಷಿಸಿ ಕರೆತರಲು ನಡೆಸಿದ ಕಾರ್ಯಾಚರಣೆಯ ಹೆಸರೇನು? ಓಕೆ, ದ ಆಪರೇಷನ್ ಟು ಇವ್ಯಾಕ್ಯುಯೇಟ್ ಸ್ಟ್ಯಾಂಡರ್ಡ್ ಇಂಡಿಯನ್ ನ್ಯಾಷನಲ್ಸ್ ಡ್ಯೂರಿಂಗ್ ದಿ ಇಸ್ರೇಲ್ ಹಮಾಸ್ ಕಾನ್ಫ್ಲಿಕ್ಟ್ 2023. ಫ್ರೆಂಡ್ಸ್, ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ಆಪರೇಷನ್ ವಿಜಯ್, ಆಪರೇಷನ್ ಅಜಯ್, ಆಪರೇಷನ್ ಗಂಗಾ ಆ್ಯಂಡ್ ಆಪರೇಷನ್ ಅಭಯ್ ಅಂತ ಹೇಳಿ. ಸೊ ಫ್ರೆಂಡ್ಸ್, ಇಲ್ಲಿ ಸರಿಯಾದ ಉತ್ತರ ಆಪರೇಷನ್ ಅಜಯ್ ಅಂತ ಹೇಳಿ, ಆಪ್ಷನ್ ಬಿ. ಫ್ರೆಂಡ್ಸ್, ಅಪಾರ್ಟ್ ಫ್ರಮ್ ದಿಸ್, ನೀವು ಇಂಪಾರ್ಟೆಂಟ್ ಆಪರೇಷನ್ಸ್ ಆಫ್ ಇಂಡಿಯನ್ ಇವ್ಯಾಕ್ಯುಯೇಷನ್ ನೋಡೋದಾದರೆ ಬೇರೆ ಬೇರೆ ಆಪರೇಷನ್ಸ್ ಇದೆ. ಲೈಕ್ ಆಪರೇಷನ್ ರಾಹತ್ ಆಗಿರ್ಬೋದು 2015ರಲ್ಲಿ ಯಮನ್ ಕ್ರೈಸಿಸಲ್ಲಿ ಆಗಿದ್ದು. ಅದು ಬಿಟ್ಟರೆ ಆಪರೇಷನ್ ಮೈತ್ರಿ ಅಂತ ಹೇಳಿ, ಸೊ 2015ರಲ್ಲಿ ನೇಪಾಳದ್ದು. ಆಪರೇಷನ್ ಸಂಕಟ್ ಮೋಚನ್ 2016ರಲ್ಲಿ ಫ್ರಮ್ ಸೌತ್ ಸುಡಾನ್. ಆಪರೇಷನ್ ಸಮುದ್ರ ಸೇತು 2020ರಲ್ಲಿ ಸಿಟಿಜನ್ಸನ್ನು, ಅಂದರೆ ಬೇರೆ ಬೇರೆ ಕಂಟ್ರಿದಲ್ಲಿ ಸಿಲುಕಾಕೊಂಡಿದ್ರಲ್ಲ, ಸೊ ಕೋವಿಡ್-19 ಟೈಮಲ್ಲಿ ಅವ್ರನ್ನ ಕರ್ಕೊಂಬರ್ಲಿಕ್ಕೆ ಅಂತೇಳಿ ಸಮುದ್ರ ಸೇತು ಮಾಡಿದರು, ಆಪರೇಷನ್ ಸಮುದ್ರ ಸೇತು. ಆಪರೇಷನ್ ದೇವಿ ಶಕ್ತಿ ಅಂತ ಹೇಳಿ 2021ರಲ್ಲಿ ಅಫ್ಘಾನಿಸ್ತಾನದಿಂದ ಜನರು ಕರ್ಕೊಂಬರ್ಲಿಕ್ಕೆ. ಆಪರೇಷನ್ ಗಂಗಾ ಅಂತ ಹೇಳಿ ರಷ್ಯಾ ಉಕ್ರೇನ್ ವಾರ್ ಸ್ಟಾರ್ಟ್ ಆಗಿತ್ತಲ್ಲ, ಸೊ ರಷ್ಯಾ ಉಕ್ರೇನ್ ರೀಜನಿಂದ ಇಂಡಿಯನ್ಸನ್ನ ಕರ್ಕೊಂಬರ್ಲಿಕ್ಕಂತ. ಆಪರೇಷನ್ ದೋಸ್ತ್ ಟು ಅಸಿಸ್ಟ್ ಸಿರಿಯಾ ಆ್ಯಂಡ್ ಟರ್ಕಿ, ಅಂದರೆ ಆ ಮೂಮೆಂಟಲ್ಲಿ ನ್ಯಾಚುರಲ್ ಕೆಲಾಮಿಟಿ ಆಗಿತ್ತಲ್ಲ, ಸೊ ಆ ಟೈಮಲ್ಲಿ ಹೆಲ್ಪ್ ಮಾಡಿದ್ದು. ಆಪರೇಷನ್ ಕಾವೇರಿ 2023 ಸುಡಾನ್. ಆಪರೇಷನ್ ಅಜಯ್ ಬಂದ್ಬಿಟ್ಟು ಇಸ್ರೇಲ್ ಹಮಾಸ್ ವಾರ್, ಇವಾಗ ನಾವು ಡಿಸ್ಕಸ್ ಮಾಡಿದ್ದು. ಅದು ಬಿಟ್ಟರೆ ಆಪರೇಷನ್ ಕರುಣ ಇದು ಮೈನ್ಮಾರ್ದು. ಓಕೆ, ನೆಕ್ಸ್ಟ್ ಕ್ವಶನು, ಮಹಾರಾಣಿ ರುದ್ರಮ್ಮದೇವಿ ಈ ಯಾವ ವಂಶಕ್ಕೆ ಸೇರಿದವರು? ಐಡೆಂಟಿಫೈ ದ ಡೈನೆಸ್ಟಿ ಟು ವಿಚ್ ಕ್ವೀನ್ ರುದ್ರಮ್ಮದೇವಿ ಬಿಲಾಂಗ್ ಟು. ಅವರು ಬಾದಾಮಿ ಚಾಲುಕ್ಯರಾಗಿದ್ದರ, ಅಥವಾ ಮದುರೈ ಪಾಂಡ್ಯರ, ಅಥವಾ ವಾರಂಗಲ್ನ ಕಾಕತೀಯರ, ಅಥವಾ ವೆಂಗಿಯ ಪೂರ್ವ ಚಾಲುಕ್ಯರ? ಸೊ ಅವರು ಕಾಕತೀಯಾಸ್ ಆಫ್ ವರಂಗಲ್ ವಂಶಕ್ಕೆ ಸೇರಿದವರು. ಓಕೆ, ಸೊ ಇಲ್ಲಿ ಆಪ್ಷನ್ ಬಂದ್ಬಿಟ್ಟು ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ. ನೆಕ್ಸ್ಟ್ ಕ್ವಶನು, ಹೂ ರೋಟ್ ದಿ ಬುಕ್ ಎಕನಾಮಿಕ್ ಹಿಸ್ಟ್ರಿ ಆಫ್ ಇಂಡಿಯಾ ಅಂಡರ್ ಅರ್ಲಿ ಬ್ರಿಟಿಷ್ ರೂಲ್? ಎಕನಾಮಿಕ್ ಹಿಸ್ಟ್ರಿ ಆಫ್ ಇಂಡಿಯಾ ಅಂಡರ್ ಅರ್ಲಿ ಬ್ರಿಟಿಷ್ ರೂಲ್ ಅನ್ನೋ ಪುಸ್ತಕವನ್ನು ಬರೆದವರು ಯಾರು? ಆಪ್ಷನ್ ಎ ದಾದಾಬಾಯಿ ನರೋಜಿ, ಆಪ್ಷನ್ ಬಿ ಆರ್.ಸಿ. ದತ್ತು, ಆಪ್ಷನ್ ಸಿ ಚಾರ್ಲ್ಸ್ ವುಡ್, ಮತ್ತು ಆಪ್ಷನ್ ಡಿ ಎಮ್.ಎನ್. ರಾಯ್. ಸೊ ಇದನ್ನು ಬರೆದವ್ರು ಯಾರು? ಆರ್.ಸಿ. ದತ್ ಅವರು. ಓಕೆ, ಸೊ ಫ್ರೆಂಡ್ಸ್, ಆರ್.ಸಿ. ದತ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಅವರು INCದು 15th ಸೆಷನ್ದು ಪ್ರೆಸಿಡೆಂಟ್ ಆಗಿದ್ದರು. ಓಕೆ, ಇನ್ 1899 ಲಕ್ನೋದಲ್ಲಿ. ಅವರು ಫಾರ್ಮರ್ ICS ಆಫೀಸರ್ ಆಗಿದ್ದರು, ಇಂಡಿಯನ್ ಸಿವಿಲ್ ಸರ್ವಿಸ್ ಆಫೀಸರ್. ವಿಶ್ವ ವಿಶೇಷ ಒಲಿಂಪಿಕ್ಸ್ ಕ್ರೀಡೆಗಳು 2023ರಲ್ಲಿ ಭಾರತೀಯರು ಒಟ್ಟು ಎಷ್ಟು ಪದಕಗಳನ್ನು ಗೆದ್ದಿದ್ದಾರೆ? ಟೋಟಲ್ ನಂಬರ್ ಆಫ್ ಮೆಡಲ್ಸ್ ವನ್ ಬೈ ದಿ ಇಂಡಿಯನ್ಸ್ ಇನ್ ಸ್ಪೆಷಲ್ ಒಲಿಂಪಿಕ್ಸ್ ವರ್ಲ್ಡ್ ಗೇಮ್ಸ್ 2023 ಈಸ್ 198, 200, 202 ಅಥವಾ 204? ಸೊ ಫ್ರೆಂಡ್ಸ್, ಇಲ್ಲಿ ಗೆದ್ದಿದ್ದು ಅರೌಂಡ್ 202 ಮೆಡಲ್ಸನ್ನು. ಸೊ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ 202. ಹಾರ್ವರ್ಡ್ ಲಾ ಸ್ಕೂಲ್ ನೀಡುವ 2023ರ ಅವಾರ್ಡ್ ಫಾರ್ ಗ್ಲೋಬಲ್ ಲೀಡರ್ಶಿಪ್ನ ವಿಜೇತರು ಯಾರು? ಹೂ ಇಸ್ ದಿ ರೆಸಿಪೆಂಟ್ ಆಫ್ ಅವಾರ್ಡ್ ಫಾರ್ ಗ್ಲೋಬಲ್ ಲೀಡರ್ಶಿಪ್ 2023 ಗಿವನ್ ಬೈ ಹಾರ್ವರ್ಡ್ ಲಾ ಸ್ಕೂಲ್? ಫ್ರೆಂಡ್ಸ್, ಇಲ್ಲಿ ಆಪ್ಷನ್ಸ್ ಬಂದ್ಬಿಟ್ಟು DY ಚಂದ್ರಚೂಡ್, ಫಾಲಿ ನಾರಿಮನ್, NV ರಮಣ, UU ಲಲಿತ್ ಅಂತ. ಸೊ ಇಲ್ಲಿ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ DY ಚಂದ್ರಚೂಡ್ ಅವರಿಗೆ ಅವಾರ್ಡ್ ಫಾರ್ ಗ್ಲೋಬಲ್ ಲೀಡರ್ಶಿಪ್ 2023 ಅಂತ ಹೇಳಿ ಅವಾರ್ಡ್ ಕೊಟ್ಟರು. ಯಾರು? ಹಾರ್ವರ್ಡ್ ಲಾ ಸ್ಕೂಲ್ ಅವರು. ಓಕೆ, ದ ಓನ್ಲಿ ಇಂಡಿಯನ್ ಟಿಲ್ ಡೇಟ್ ಟು ರಿಸೀವ್ ಹಾನರಿ ಅಕಾಡೆಮಿ ಅವಾರ್ಡ್ ಈಸ್, ಅಂದರೆ ಇದುವರೆಗೂ ಹಾನರಿ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದ ಏಕೈಕ ಭಾರತೀಯರು ಯಾರು? ಸೊ AR ರೆಹಮಾನ್ ಅವರ, ಭಾನು ಅಥಯ್ಯ, ಸತ್ಯಜಿತ್ ರೇ ಅವರ, ಅಥವಾ ರಸೂಲ್ ಪೂಕುಟಿ ಅವರ? ಸೊ ಸರಿಯಾದ ಉತ್ತರ ಇಲ್ಲಿ ಬಂದ್ಬಿಟ್ಟು ಆಪ್ಷನ್ ಸಿ ಸತ್ಯಜಿತ್ ರೇ ಅವರು. ನೆಕ್ಸ್ಟ್ ಕ್ವಶನ್ನು, ನ್ಯಾಟೋ ಪಾಶ್ಚಿಮಾತ್ಯ ಒಕ್ಕೂಟದ 31ನೇ ಸದಸ್ಯ ರಾಷ್ಟ್ರ ಯಾವುದು? ವಿಚ್ ಈಸ್ ದಿ 31st ಮೆಂಬರ್ ಕಂಟ್ರಿ ಆಫ್ ನ್ಯಾಟೋ, ಎ ವೆಸ್ಟರ್ನ್ ಅಲಯನ್ಸ್?
ಫ್ರೆಂಡ್ಸ್ ನ್ಯಾಟೋ ಬಗ್ಗೆ ಕರೆಂಟ್ ಅಫೇರಲ್ಲಿ ನ್ಯೂಸ್ ಇದ್ದೇ ಇತ್ತು. ರೀಸೆಂಟಾಗಿ ಫಿನ್ಲ್ಯಾಂಡ್ 31st ಮೆಂಬರ್ ಆಯಿತು. ಓಕೆ, ಏಪ್ರಿಲ್ 4, 2023ರಲ್ಲಿ. ಸೊ ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ, ಫಿನ್ಲ್ಯಾಂಡ್. ಫ್ರೆಂಡ್ಸ್ ನ್ಯಾಟೋ ಬಗ್ಗೆ ಹೇಳ್ಬೇಕಂದ್ರೆ ಇಟ್ ಈಸ್ ಎ ಇಂಟರ್ ಗೌರ್ಮೆಂಟಲ್ ಮಿಲಿಟರಿ ಅಲಯನ್ಸ್. ಇದು 1949ರಲ್ಲಿ ಆಗಿದ್ದು. ಇಟ್ ವಾಸ್ ಎಸ್ಟಾಬ್ಲಿಷ್ ವಿತ್ ದ ಪ್ರೈಮರಿ ಗೋಲ್ ಆಫ್ ಪ್ರೊವೈಡಿಂಗ್ ಕಲೆಕ್ಟಿವ್ ಡಿಫೆನ್ಸ್. ಫ್ರೆಂಡ್ಸ್ ಇದು ನ್ಯಾಟೋದ ಹೆಡ್ ಕ್ವಾರ್ಟರ್ಸ್ ಬಂದ್ಬಿಟ್ಟು ಬ್ರುಸೆಲ್ಸ್ ಅಲ್ಲಿದೆ, ಅಂದರೆ ಬೆಲ್ಜಿಯಂ ಅಲ್ಲಿದೆ. ನೆಕ್ಸ್ಟ್ ಕ್ವಶನ್, ಈ ಕೆಳಗೆ ನೀಡಲಾಗಿರುವ 4 ರಾಷ್ಟ್ರಗಳ ಗುಂಪಿನಲ್ಲಿ ಯಾವುದು G20 ಗುಂಪಿನ ಸದಸ್ಯ ರಾಷ್ಟ್ರಗಳಾಗಿದೆ? ವಿಚ್ ಆಫ್ ದ ಫಾಲೋಯಿಂಗ್ ಗ್ರೂಪ್ ಆಫ್ 4 ಕಂಟ್ರೀಸ್ ಆರ್ ಮೆಂಬರ್ಸ್ ಆಫ್ G20? ಫ್ರೆಂಡ್ಸ್ G20 ಅನ್ನೋದು ಬಂದ್ಬಿಟ್ಟು ಇಟ್ ಈಸ್ ಅನ್ ಇಂಪಾರ್ಟೆಂಟ್ ಫೋರಮ್ ಆಫ್ ಇಂಟರ್ನ್ಯಾಷನಲ್ ಕೋಆಪರೇಷನ್ ದಟ್ ಬ್ರಿಂಗ್ಸ್ ಟುಗೆದರ್ ವರ್ಲ್ಡ್ಸ್ ಮೇಜರ್ ಎಕನಾಮೀಸ್. G20 ಮೆಂಬರ್ಶಿಪ್ ಏನು ರಿಪ್ರೆಸೆಂಟ್ ಮಾಡುತ್ತಂದರೆ 85% ವರ್ಲ್ಡ್ಸ್ GDP, 75% ಆಫ್ ಇಂಟರ್ನ್ಯಾಷನಲ್ ಟ್ರೇಡು ಮತ್ತು 2/3 ಆಫ್ ವರ್ಲ್ಡ್ಸ್ ಪಾಪ್ಯುಲೇಷನ್. ಸೊ ಇಲ್ಲಿ ನಾನು ಮೆಂಬರ್ ಕಂಟ್ರೀಸ್ ಹೇಳ್ಬಿಡ್ತೀನಿ ಸೊ ದ್ಯಾಟ್ ನಾವು ಎಲಿಮಿನೇಷನ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಮೆಂಬರ್ ಕಂಟ್ರೀಸ್ ಬಂದ್ಬಿಟ್ಟು ಅರ್ಜೆಂಟೀನಾ, ಆಸ್ಟ್ರೇಲಿಯಾ, ಬ್ರೆಜಿಲ್, ಕೆನಡಾ, ಚೀನಾ, ಫ್ರಾನ್ಸ್, ಜರ್ಮನಿ, ಇಂಡಿಯಾ, ಇಂಡೋನೇಷಿಯಾ, ಇಟಲಿ, ಜಪಾನ್, ಮೆಕ್ಸಿಕೋ, ರಷ್ಯಾ, ಸೌದಿ ಅರೇಬಿಯಾ, ಸೌತ್ ಆಫ್ರಿಕಾ, ಟರ್ಕಿ, ಯುನೈಟೆಡ್ ಕಿಂಗ್ಡಮ್ ಆ್ಯಂಡ್ ಯುನೈಟೆಡ್ ಸ್ಟೇಟ್ಸು. ಮತ್ತು ರೀಜನಲ್ ಆರ್ಗನೈಸೇಷನ್ ಬಂದ್ಬಿಟ್ಟು ಯುರೋಪಿಯನ್ ಯೂನಿಯನ್ನು ಮತ್ತು ರೀಸೆಂಟಾಗಿ ಜಾಯ್ನ್ ಆಗಿರುವಂಥ ಆಫ್ರಿಕನ್ ಯೂನಿಯನ್. ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಆಪ್ಷನ್ ಬಿ ನಲ್ಲಿ ಮಲೇಷಿಯಾ. ಈ ಮಲೇಷಿಯಾ ಇದು G20ದಲ್ಲಿ ಇಲ್ಲ. ಓಕೆ, ಅದು ಬಿಟ್ಟರೆ ಆಪ್ಷನ್ ಸಿ ದಲ್ಲಿ ಬಂದ್ಬಿಟ್ಟು ಇರಾನ್, ಇದರದ್ದು ಎಲಿಮಿನೇಟ್ ಮಾಡ್ಬೋದು. ಇರಾನ್ G20ದಲ್ಲಿ ಇಲ್ಲ. ಅದು ಬಿಟ್ಟರೆ ಇಂಡೋನೇಷ್ಯಾ, ಜಪಾನ್, ಸಿಂಗಾಪುರ್, ಸೌತ್ ಕೊರಿಯಾನು ಇದರಲ್ಲಿ ಇಲ್ಲ. ಸೊ ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಫ್ರೆಂಡ್ಸ್ ಆಪ್ಷನ್ ಎ, ಅರ್ಜೆಂಟೀನಾ, ಮೆಕ್ಸಿಕೋ, ಸೌತ್ ಆಫ್ರಿಕಾ ಆ್ಯಂಡ್ ಟರ್ಕಿ. ಅಂತಾರಾಷ್ಟ್ರೀಯ ಹುಲಿ ದಿನವನ್ನು ಯಾವತ್ತು ಆಚರಿಸಲಾಗುತ್ತದೆ? ಇಂಟರ್ನ್ಯಾಷನಲ್ ಟೈಗರ್ಸ್ ಡೇ ಈಸ್ ಅಬ್ಸರ್ವ್ಡ್ ಆನ್. ಸೊ ಫ್ರೆಂಡ್ಸ್ 19 ಜುಲೈ ಅಥವಾ 29 ಜುಲೈ, 9th ಜುಲೈ ಅಥವಾ 25 ಜುಲೈ. ಸೊ ಫ್ರೆಂಡ್ಸ್ ಆನ್ಸರ್ ಬಂದ್ಬಿಟ್ಟು 29 ಜುಲೈ ಎಂದು ನಾವು ಇಂಟರ್ನ್ಯಾಷನಲ್ ಟೈಗರ್ ಡೇ ಅನ್ನು ಆಚರಿಸ್ತೇವೆ. ಓಕೆ, ಪ್ರತಿಹಾರ ರಾಜನಾದ ನಾಗಭಟ್ಟ ಸೆಕೆಂಡ್ ಅಂದರೆ 2ನೇ ನಾಗಭಟ್ಟನನ್ನು ಸೋಲಿಸಿದ ರಾಷ್ಟ್ರಕೂಟ ದೊರೆ ಯಾರು? ದ ರಾಷ್ಟ್ರಕೂಟ ಕಿಂಗ್ ಹೂ ಡಿಫಿಟೆಡ್ ಪ್ರತಿಹಾರ ರೂಲರ್ ಸೆಕೆಂಡ್ ನಾಗಭಟ್ಟ ವಾಸ್. ಆಪ್ಷನ್ ಎ ಧ್ರುವ, ಆಪ್ಷನ್ ಬಿ ಕೃಷ್ಣ, ಆಪ್ಷನ್ ಸಿ ಗೋವಿಂದ 3 ಆ್ಯಂಡ್ ಆಪ್ಷನ್ 4 ಗೋವಿಂದ 1. ಸೊ ಇವ್ರನ್ನ ಸೋಲಿಸಿದವ್ರು ಯಾರು? ಗೋವಿಂದ 3. ನಾಗಭಟ್ಟ ಸೆಕೆಂಡ್ ಅವ್ರನ್ನ ಸೋಲಿಸಿದ್ದು ಗೋವಿಂದ 3. ಫ್ರೆಂಡ್ಸ್ ನೆಕ್ಸ್ಟ್ ಕ್ವಶನು, ಅಹಮದ್ನಗರದ ನಿಜಾಮ್ ಶಾಹಿ ವಂಶದ ಸಂಸ್ಥಾಪಕರು ಯಾರು? ಮಿಡಿವಲ್ ಇಂಡಿಯನ್ ಕ್ವಶನ್ನು. ಹೂ ಇಸ್ ದ ಫೌಂಡರ್ ಆಫ್ ನಿಜಾಮ್ ಶಾಹಿ ಡೈನೆಸ್ಟಿ ಆಫ್ ಅಹಮದ್ನಗರ್? ಸೊ ಆಪ್ಷನ್ಸ್ ಬಂದ್ಬಿಟ್ಟು ಅಬ್ದುಲ್ ಮುಜಾಫರ್, ಮಲಿಕ್ ಅಹಮದ್, ಮೊಹಮ್ಮದ್ ಶಾ ಮತ್ತು ಇಬ್ರಾಹಿಂ ಶಾ. ಸೊ ನಿಜಾಮ್ ಶಾಹಿ ಸಂಸ್ಥಾಪಕರು ಯಾರಂದರೆ ಮಲಿಕ್ ಅಹಮದ್, ಆಪ್ಷನ್ ಬಿ. ಮೇ 2023ರಲ್ಲಿ ಈ ಕೆಳಗಿನ ಯಾವ ಬೂಕರ್ ಪ್ರಶಸ್ತಿ ವಿಜೇತ ಲೇಖಕರು ರಾಯಲ್ ಕಂಪ್ಯಾನಿಯನ್ ಆಫ್ ಹಾನರ್ ಅವಾರ್ಡನ್ನು ಸ್ವೀಕರಿಸಿದರು? ಇನ್ ಮೇ 2023, ವಿಚ್ ಆಫ್ ದ ಫಾಲೋಯಿಂಗ್ ಬೂಕರ್ ಪ್ರೈಸ್ ವಿನ್ನಿಂಗ್ ಆಥರ್ಸ್ ರಿಸೀವ್ಡ್ ದಿ ರಾಯಲ್ ಕಂಪ್ಯಾನಿಯನ್ ಆಫ್ ಹಾನರಿ ಅವಾರ್ಡ್? ಸಲ್ಮಾನ್ ರಶೀದ್, ಅರುಂಧತಿ ರಾಯ್, ಅರವಿಂದ್ ಅಡಿಗ, ಆ್ಯನ್ ಮಾರ್ಟೆಲ್. ಸೊ ಫ್ರೆಂಡ್ಸ್ ಸರಿಯಾದ ಉತ್ತರ ಸಲ್ಮಾನ್ ರಶೀದ್ ಅವರು. ಅವರಿಗೆ ರಾಯಲ್ ಕಂಪ್ಯಾನಿಯನ್ ಆಫ್ ಹಾನರ್ ಅವಾರ್ಡ್ ಅಂತ ಹೇಳಿ ಸ್ವೀಕರಿಸಿದರು. ಓಕೆ, ನವೆಂಬರ್ 2018ರಲ್ಲಿ ಉದ್ಘಾಟನೆಯಾದ ಗಂಗಾ ನದಿಯ ಮೇಲಿರುವ ಭಾರತದ ಮೊದಲ ಮಲ್ಟಿ ಮಾಡೆಲ್ ಟರ್ಮಿನಲ್ ಎಲ್ಲಿದೆ? ಇಂಡಿಯಾಸ್ ಫಸ್ಟ್ ಮಲ್ಟಿ ಮಾಡೆಲ್ ಟರ್ಮಿನಲ್ ಆನ್ ರಿವರ್ ಗಂಗಾ ಇನಾಗ್ರೇಟೆಡ್ ಇನ್ ನವೆಂಬರ್ 2018 ಈಸ್. ಫ್ರೆಂಡ್ಸ್ ಆಪ್ಷನ್ಸ್ ಬಂದ್ಬಿಟ್ಟು ವಾರಣಾಸಿ, ಅಲಹಾಬಾದ್, ಕೋಲ್ಕತ್ತಾ ಮತ್ತು ಪಾಟ್ನಾ. ಸೊ ಇದು ಉದ್ಘಾಟನೆಯಾಗಿದ್ದು ಎಲ್ಲಂದರೆ ವಾರಣಾಸಿಲೆ, ಆಪ್ಷನ್ ಎ. ನವೆಂಬರ್ 2018ರಂದು ಉದ್ಘಾಟನೆ ಆದ ಗಂಗಾ ನದಿಯ ಮೇಲಿರುವ ಭಾರತದ ಮೊದಲ ಮಲ್ಟಿ ಮಾಡೆಲ್ ಟರ್ಮಿನಲ್ ಎಲ್ಲಿದೆ ಅಂದರೆ ವಾರಣಾಸಿಲಿದೆ. ಫ್ರೆಂಡ್ಸ್ ನೆಕ್ಸ್ಟ್ ಕ್ವಶನ್ನು, ಮ್ಯಾಚ್ ದ ಫಾಲೋಯಿಂಗ್. ಓಕೆ, ಲಿಸ್ಟ್ 1 ಮತ್ತು ಲಿಸ್ಟ್ 2 ಕೊಟ್ಟಿದ್ದಾರೆ. ವೇರಿಯಸ್ ಇನ್ಸ್ಟಿಟ್ಯೂಟ್ಸ್ ಕೊಟ್ಟಿದ್ದಾರೆ ಮತ್ತು
ಅದು ಎಲ್ಲೆಲ್ಲಿದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಫಸ್ಟ್ ಬಂದ್ಬಿಟ್ಟು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅನಿಮಲ್ ವೆಲ್ಫೇರ್, ಇದು ಎಲ್ಲಿದೆ ಫ್ರೆಂಡ್ಸ್? ಇದು ಬಂದ್ಬಿಟ್ಟು ಫರೀದಾಬಾದಲ್ಲಿದೆ. ಓಕೆ. ನೆಕ್ಸ್ಟು ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ, ಇದು ಬಂದ್ಬಿಟ್ಟು ನಮ್ಮ ಕಲ್ಕತ್ತಾದಲ್ಲಿದೆ. ಓಕೆ. ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ, ಇದು ಬರೋದು ಡೆಹ್ರಾಡೂನಲ್ಲಿ. ಅದು ಬಿಟ್ಟರೆ ನೆಕ್ಸ್ಟು ವೈಲ್ಡ್ ಲೈಫ್ ಕ್ರೈಮ್ ಕಂಟ್ರೋಲ್ ಬ್ಯೂರೋ ಬರೋದು ನ್ಯೂ ಡೆಲ್ಲಿದಲ್ಲಿ. ಸೊ ಫ್ರೆಂಡ್ಸ್, ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ, CADB. ನೆಕ್ಸ್ಟ್ ಕ್ವಶನ್ನು, ಇಲ್ಲಿ ಸ್ಟಡಿ ಆಫ್ ಡಿಫ್ರೆಂಟ್ ಬ್ರಾಂಚಸ್ ಬಗ್ಗೆ ಕೊಟ್ಟಿದ್ದಾರೆ, ಮತ್ತು ಏನು ಸ್ಟಡಿ ಮಾಡ್ತೀರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಒಂದೊಂದಾಗಿ ನೋಡೋಣ ಫ್ರೆಂಡ್ಸ್. ಇಲ್ಲಿ ಓಡೋಂಟಾಲಜಿ ಬಂದ್ಬಿಟ್ಟು ಇಟ್ ಇಸ್ ಅ ಸೈಂಟಿಫಿಕ್ ಸ್ಟಡಿ ಆಫ್ ಟೀತ್ ಮತ್ತು ಸರೌಂಡಿಂಗ್ ಟಿಶ್ಯೂ. ಸೊ ಹಂಗೆ ನೋಡಿದಾಗ ಓಡೋಂಟಾಲಜಿ ಆಪ್ಷನ್ ಬಿ ಬರುತ್ತೆ. ಅದು ಬಿಟ್ಟರೆ ಆರ್ನಿಥಾಲಜಿ. ಸೊ ಆರ್ನಿಥಾಲಜಿ ಎದ್ರ ಬಗ್ಗೆ ಅಂದರೆ ಇಟ್ ಈಸ್ ಎ ಸೈಂಟಿಫಿಕ್ ಸ್ಟಡಿ ಆಫ್ ಬರ್ಡ್ಸ್, ಅಂದರೆ ಪಕ್ಷಿಗಳ ಬಗ್ಗೆ ಸ್ಟಡಿ ಮಾಡೋದು, ಇನ್ಕ್ಲೂಡಿಂಗ್ ದೇರ್ ಅನಾಟಮಿ, ಫಿಸಿಯೋಲಜಿ, ಎಕಲಾಜಿ ಮತ್ತು ಎವಲ್ಯೂಷನ್. ಸೊ ಫ್ರೆಂಡ್ಸ್, ಆರ್ನಿಥಾಲಜಿ ಬಂದ್ಬಿಟ್ಟು ಸ್ಟಡಿ ಆಫ್ ಬರ್ಡ್ಸ್, ಆಪ್ಷನ್ ಡಿ. ಸೊ ನೆಕ್ಸ್ಟು ಆಸ್ಟಿಯಾಲಜಿ ಬಂದ್ಬಿಟ್ಟು ಇಟ್ ಇಸ್ ಅ ಸೈಂಟಿಫಿಕ್ ಸ್ಟಡಿ ಆಫ್ ಬೋನ್ಸು, ಅಂದರೆ ಮೂಳೆಗಳ ಬಗ್ಗೆ ಮತ್ತು ಅದರ ಸ್ಟ್ರಕ್ಚರ್ ಬಗ್ಗೆ, ಫಂಕ್ಷನ್ ಬಗ್ಗೆ, ಅದ್ರ ಕಂಪೋಸಿಷನ್ ಏನೇನಿದೆ, ಸೊ ಅದೆಲ್ಲದ್ರ ಬಗ್ಗೆ ಸ್ಟಡಿ ಮಾಡೋದು ಆಸ್ಟಿಯಾಲಜಿ. ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ. ನೆಕ್ಸ್ಟ್ ಬಂದ್ಬಿಟ್ಟು ಅಫಿಯಾಲಜಿ. ಸೊ ಅಫಿಯಾಲಜಿ ಬಂದ್ಬಿಟ್ಟು ಇಟ್ಸ್ ಎ ಬ್ರಾಂಚ್ ಆಫ್ ಜಿಯಾಲಜಿ ದಟ್ ಡೀಲ್ಸ್ ವಿತ್ ದ ಸ್ನೇಕ್ಸ್, ಅಂದರೆ ಹಾವುಗಳ ಬಗ್ಗೆ ಸ್ಟಡಿ ಮಾಡೋದು. ಫ್ರೆಂಡ್ಸ್, ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ, BDAC. ಫ್ರೆಂಡ್ಸ್, ಲಾಸ್ಟ್ ಕ್ವಶನ್ ಪಾಲಿಟಿ ಕ್ವಶನ್ ಇದು. ಈ ಕೆಳಗಿನವರುಗಳಲ್ಲಿ ಭಾರತದ ಕೊನೆಯ ಗವರ್ನರ್ ಜನರಲ್ ಯಾರು? ದ ಲಾಸ್ಟ್ ಗವರ್ನರ್ ಜನರಲ್ ಆಫ್ ಇಂಡಿಯಾ ಈಸ್ ಲಾರ್ಡ್ ಮೌಂಟ್ ಬ್ಯಾಟನ್, ಸಿ ರಾಜಗೋಪಾಲಾಚಾರಿ ಅವರು, ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಆ್ಯಂಡ್ ಲಾರ್ಡ್ ವೇವೆಲ್. ಸೊ ಫ್ರೆಂಡ್ಸ್, ಲಾಸ್ಟಿಗೆ ಅಂದರೆ ಭಾರತದ ಕೊನೆಯ ಗವರ್ನರ್ ಜನರಲ್ ಆಗಿದ್ದವರು ಸಿ ರಾಜಗೋಪಾಲಾಚಾರಿ ಅವರು, ಆಪ್ಷನ್ ಬಿ. ಫ್ರೆಂಡ್ಸ್, ನಾವು ಇಲ್ಲಿವರೆಗೂ PSI 545 ರೀ ಎಕ್ಸಾಮ್ ಏನಿದೆಯಲ್ಲ ಆ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿದ್ದೀವಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಕೆಳಗಿರುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ, ಸೊ ದ್ಯಾಟ್ ಹೊಸ ವಿಡಿಯೋಸ್ ಏನಾದರೂ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫೈ ಆಗುತ್ತೆ. ಸೊ ಎಲ್ರಿಗೂ ಧನ್ಯವಾದಗಳು.